ವಿಕ್ರಮ್ ಮಾತಾಡ್ತಾ ಇದ್ದೀನಿ. ನೀವ್ಯಾಕೆ ಫೋನ್ ಮಾಡಿದ್ದು? ನಿಮ್ ನಿರ್ಧಾರದ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ ಯಂಗ್ ಮಾಸ್ಟರ್? ನಾನು ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ನಾನು ಹಿಂದೆ ಬರೋದನ್ನ ಬಿಡಿ ಅಂತ. ನನಗೆ ಪದೇ ಪದೇ ಫೋನ್ ಮಾಡಬೇಡಿ. ನಾನೊಬ್ಬ ದೊಡ್ಡ ಸಾಹುಕಾರ ಅಂತ ಯಾರಿಗೂ ಗೊತ್ತಾಗೋದು ನನಗಿಷ್ಟ ಇಲ್ಲ. ಈ ವಿಷಯ ಸೀಕ್ರೆಟ್ ಆಗೇ ಇರಬೇಕು. ಏನಾಯ್ತು ಸರಿತಾ? ಹಾ, ನಿನ್ನೆ ರಾತ್ರಿ ಏನಾಯ್ತು? ಅದಕ್ಕೆ ಸಾರಿ. ಇಟ್ಸ್ ಓಕೆ. ನಾನು ಆಫೀಸ್ಗೆ ಹೋಗ್ಬೇಕು, ಅದಕ್ಕೆ ಮತ್ತೆ ಮತ್ತೆ ಒಂದೇ ಮಾತಾಡೋದನ್ನ ನಿಲ್ಸು ಪ್ಲೀಸ್. ಸರಿತಾ, ನೀನಿದನ್ನ ಮೇಲೆ ಮರ್ತಿದ್ದೆ. ಇದನ್ನ ಹಾಕೋ, ಇಲ್ಲಾಂದ್ರೆ ತಲೆನೋವು ಬರುತ್ತೆ. ಇಬ್ರು ಕೂಡ ತಮ್ಮ ತಮ್ಮ ಕೆಲಸದ ಕಡೆಗೆ ಹೊರಟೋದ್ರು. ನಾನು ಅನ್ಕೊಳ್ತಿದ್ದೆ ನಾನು ನಿನ್ ಬೈಕಲ್ಲೇ ಬರೋಣ ಅಂತ. ಟ್ರಾಫಿಕಲ್ಲಿ ಈಸಿ ಆಗತ್ತಲ್ವಾ? ನೀನು ನನ್ನ ಜೊತೆ ಬೈಕಲ್ಲಿ ಬರ್ತೀಯಾ? ಬೈಕ್ ಮೇಲೆ ಕೂತ ಸರಿತಾ ಆಕಾಶ್ನ ಹೆಗ್ಲು ಮೇಲೆ ಕೈ ಇಡ್ತಾಳೆ. ಅದರಿಂದ ಆಕಾಶ್ಗೆ ಒಂಥರ ಫೀಲ್ ಆಗುತ್ತೆ. ಸರಿತಳಿಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು. ಇವತ್ತು ಅವರಿಬ್ರು ಮೊದಲನೇ ಬಾರಿ ಇಷ್ಟೊಂದು ಹತ್ರ ಇದ್ದಿದ್ದು. ಈಗ ನೀನ್ ಹೊರಡ್ತೀಯೋ ಅಥವಾ ಬೇರೆ ಯಾರಿಗಾದ್ರೂ ಕಾಯ್ತಿದ್ಯಾ? ಹೌದಾ ಅಪ್ಪ? ಅದು ಸರಿತಾಳ ತಂದೆಗೆ ಆದ ಆಕ್ಸಿಡೆಂಟಿನ ವಿಷಯವನ್ನ ಕೇಳಿ ಆಕಾಶ್ಗೂ ಕೂಡ ತುಂಬಾ ಗಾಬರಿಯಾಗುತ್ತೆ. ಯಾಕಂದ್ರೆ ಆಕಾಶ್ನ ಜೀವನದಲ್ಲಿದ್ದಂತಹ ಒಬ್ಬರೇ ಒಬ್ಬ ವ್ಯಕ್ತಿ ಅಂದ್ರೆ ಅದು ಸರಿತಾಳ ತಂದೆಯಾಗಿತ್ತು. ಸರಿತಾ ಮಗಳೇ, ಈಗ ನಿಮ್ಮಪ್ಪನ್ನ ಐಸಿಯುನಲ್ಲಿಟ್ಟಿದ್ದಾರೆ ಮಗಳೇ. ನೀವು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಏನಾಯ್ತು ಡಾಕ್ಟರ್? ಅವ್ರ ಕಂಡೀಷನ್ ಹೇಗಿದೆ? ಅವ್ರಿಲ್ಲಿಗೆ ಬಂದಾಗ ಅವ್ರ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು, ಆದ್ರೆ ಈಗ ಸ್ವಲ್ಪ ಪರವಾಗಿಲ್ಲ. ಆದ್ರೂ ನಾವು ಅವ್ರನ್ನ ಐಸಿಯುನಲ್ಲೇ ಇಟ್ಟಿದೀವಿ. ಅವ್ರು ಇನ್ನೂ ಸ್ವಲ್ಪ ಸುಧಾರಿಸ್ಕೊಳ್ಬಹುದು ಅಂತ ಅನ್ಸುತ್ತೆ, ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಕೂಡ ಇದೆ. ಆಕಾಶ್, ಸರಿತಾ, ಯಾಮಿನಿ ಅವರು ಆ ದಿನವನ್ನ ತುಂಬಾ ನೋವಿನಿಂದ ಕಳೆದ್ರು. ಸಾಯಂಕಾಲ ಆಗೋದ್ರಲ್ಲಿತ್ತು. ಇವಾಗ್ಲೂ ಕೂಡ ಅವರು ಹಾಸ್ಪಿಟಲ್ ಅಲ್ಲೇ ಇದ್ರು. ಸರಿತಳ ಪರಿಸ್ಥಿತಿಯನ್ನ ಆಕಾಶ್ಗೆ ನೋಡಕ್ಕಾಗ್ಲಿಲ್ಲ. ಆಗಲೇ ಏನೋ ಯೋಚನೆ ಮಾಡ್ತಾ ಸರಿತಳ ಹತ್ರ ಹೋಗಿ ಆಕಾಶ್ ಹೇಳ್ತಾನೆ, ನೀನೀಗ ಅಮ್ಮನ್ ಕರ್ಕೊಂಡು ಮನೆಗೆ ಹೋಗು ಸರಿತಾ. ನಾನಿಲ್ಲೇ ಇದ್ದು ಅಂಕಲ್ನ ನೋಡ್ಕೋತೀನಿ. ಏನೇ ಆದ್ರೂ ನಿನ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆದ್ರೆ ನಾನು ಅಪ್ಪನ ಈ ಸ್ಥಿತಿಯಲ್ಲಿ ಬಿಟ್ಟು ಹೇಗೆ ಹೋಗ್ಲಿ? ಅವರ ಆರೋಗ್ಯ ನೋಡು ಸರಿತಾ, ಅಂಕಲ್ ಮೇಲೆ ನನಗೆ ನಿನ್ನಷ್ಟೇ ಪ್ರೀತಿ ಇದೆ. ಅವ್ರು ನನಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಆ ಋಣ ನಾನು ತೀರ್ಸೋದಕ್ಕಾಗಲ್ಲ. ಅವ್ರು ಒಂದ್ ರೀತಿ ನನಗೆ ದೇವ್ರ ಸಮಾನ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ನಿನ್ನ ಆರೋಗ್ಯನ ನೋಡ್ಕೋ. ಈಗ ಅಮ್ಮನ್ ಕರ್ಕೊಂಡು ಮನೆಗೆ ಹೋಗು, ನಾನೆಲ್ಲ ನೋಡ್ಕೋತೀನಿ. ಸ್ವಲ್ಪ ಸಮಯದ ನಂತರ ಸರಿತಾ ಮತ್ತು ಯಾಮಿನಿ ಮನೆಗೆ ಹೊರಟ್ರು. ಆದ್ರೆ ಆಕಾಶ್ ಇನ್ನೂ ಕೂಡ ಹಾಸ್ಪಿಟಲ್ ಅಲ್ಲೇ ಇದ್ದ. ಆಗ ಡಾಕ್ಟರ್ ಬಂದು ಆಕಾಶ್ಗೆ ಹೇಳ್ತಾರೆ, ನೋಡಿ ಮಿಸ್ಟರ್ ಶೇಖರ್ ಅವರ ಆರೋಗ್ಯ ಇದ್ದಕ್ಕಿದ್ದಂಗೆ ತುಂಬಾ ಹಾಳಾಗ್ತಾ ಇದೆ. ಆದಷ್ಟು ಬೇಗ ಆಪರೇಷನ್ ಮಾಡಬೇಕು. ಡಾಕ್ಟರ್, ನೀವು ಹೇಳಿದ್ರೆ ಅವ್ರ ಕಂಡೀಷನ್ ಓಕೆ ಅಂತ. ಈಗ ಸಡನ್ ಆಗಿ ಏನಾಯ್ತು? ಇದ್ರ ಬಗ್ಗೆ ನಾವು ಈಗ ಏನು ಹೇಳೋದಕ್ಕಾಗಲ್ಲ, ಆದ್ರೆ ಅವರಿಗೆ ಆದಷ್ಟು ಬೇಗ ಆಪರೇಷನ್ ಮಾಡಿಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಸೊ ಡಾಕ್ಟರ್, ನೀವು ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಆಪರೇಷನ್ ಶುರು ಮಾಡ್ಕೊಳ್ಳಿ. ಓಕೆ ಫೈನ್. ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ, ಅದಕ್ಕೆ ಸೈನ್ ಮಾಡ್ಬೇಕಾಗುತ್ತೆ. ಮತ್ತೆ ಹಾಗೇನೆ ಈಗಲೇ ಹೋಗಿ ಬಿಲ್ ಕೌಂಟರ್ಲಿ 15 ಲಕ್ಷ ಕಟ್ಬಿಡಿ. ನಾನು ಹೋಗಿ ಆಪರೇಷನ್ಗೆ ರೆಡಿ ಮಾಡ್ಕೋತೀನಿ. ಓಕೆ? 15 ಲಕ್ಷ ಅಂತ ಕೇಳಿದ ತಕ್ಷಣ ಆಕಾಶ್ಗೆ ಟೆನ್ಷನ್ ಆಗೋದಕ್ಕೆ ಶುರು ಆಯ್ತು. 15 ಲಕ್ಷ ಅಂತ ಕೇಳಿದ ತಕ್ಷಣ ಆಕಾಶ್ಗೆ ಟೆನ್ಷನ್ ಆಗೋದಕ್ಕೆ ಶುರು ಆಯ್ತು. ಅವನು ಸರಿತಳಿಗೆ ಕಾಲ್ ಮಾಡಬೇಕು ಅಂತ ಫೋನನ್ನ ತೆಗೆದ. ಆಗ್ಲೇ ಅವನ ಮುಂದೆ ವಿಕ್ರಮ್ ಇರೋದು ಅವನಿಗೆ ಕಾಣಿಸುತ್ತೆ. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಮತ್ತೆ ಸರಿತಾ ದುಡ್ಡಿನ ವ್ಯವಸ್ಥೆನ ಬೇಗ ಮಾಡ್ಕೋತಾಳೆ. ಆದ್ರೆ ನೀವು ಇದನ್ನ ಯೋಚನೆ ಮಾಡಿದ್ದೀರಾ ಯಂಗ್ ಮಾಸ್ಟರ್? ಇದೆಲ್ಲವೂ ತನಗ್ ತಾನೇ ಹೇಗಾಯ್ತು ಅಂತ? ಇವಾಗ ಏನಾಗಿರೋ ಆಕ್ಸಿಡೆಂಟು ಇದು ನಿಮ್ಮಪ್ಪ ಹೇಳಿರೋದಕ್ಕೆ ಮಾಡಿಸಿರೋದು. ನಿಮಗೆ ಧೈರ್ಯ ಆದ್ರೂ ಹೇಗೆ ಬಂತು ಇದನ್ನ ಮಾಡೋದಕ್ಕೆ? ಆದಿತ್ಯ ಮೂರ್ತಿ ಅವರ ಧೈರ್ಯ ಎಷ್ಟಿದೆ ಅಂದ್ರೆ, ಅವರ ಒಂದೇ ಒಂದು ಸನ್ನೆಲಿ ಶೇರ್ ಮಾರ್ಕೆಟ್ ಅಳ್ಳಾಡ್ಬೋದು. ಇದೊಂದು ಮಾಮೂಲಿಯಾಗಿರೋ ಆಕ್ಸಿಡೆಂಟ್. ನೀವು ಮಾಡಿದ್ದು ಸರಿ ಇಲ್ಲ. ನೀವಿದಕ್ಕೆ ತಕ್ಕನಾದ ಬೆಲೆ ಕಟ್ಟಲೇಬೇಕಾಗತ್ತೆ. ಬರೀ 15 ಲಕ್ಷದ ಬೆಲೆ ಅಷ್ಟೇ.
ಮತ್ತೆ ನಾನೀಗ ಅದಷ್ಟನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ಮೂರ್ತಿ ಗ್ರೂಪ್ಸ್ ನಾನು ನಿನ್ನದ್ ಮಾಡ್ಕೊ. ಅಷ್ಟಕ್ಕೂ ಈ ಕಂಪ್ನಿ ಮುಂದೆ 15 ಲಕ್ಷ ಅವ್ರ ಕಾಲ್ ಕೆಳಗಡೆ ಇರೋ ಕಸದ್ ಸಮಾನ. ಈ ದುಡ್ಡು ನೀವು ಕೊಡ್ಲೇಬೇಕಾಗತ್ತೆ. ಅಂಕಲ್ಗಾಗಿರೋ ಆಕ್ಸಿಡೆಂಟ್ಗೆ ಲೆಕ್ಕನ ನಾನು ಆಮೇಲೆ ನೋಡ್ಕೋತೀನಿ. ಆದ್ರೆ ನಿಮ್ಮ ಮಾತು ನಾನು ಯಾವತ್ತೂ ಮರೆಯಲ್ಲ. ಅಷ್ಟಕ್ಕೂ ನಾನು ನಿನಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೂ ನಿನ್ ಕೆಲ್ಸ ನಿಲ್ಲೋದಿಲ್ಲ. ಸರಿತಾ ನಿನ್ ಜೊತೆನೇ ಇದ್ದಾಳೆ. ಯಾಕೆ? ಆದ್ರೆ ಯೋಚನೆ ಮಾಡು. ಮತ್ತೆ ಸರಿತಾಗೆ ಈ ವಿಚಾರ ಗೊತ್ತಾಯ್ತು ಅಂದ್ರೆ ಈ ಮೂರ್ತಿ ಗ್ರೂಪ್ಸ್ ಇಂದ ನೀವು ದೂರ ಹೋಗ್ಲೇಬೇಕು. ಈ ಆಕ್ಸಿಡೆಂಟ್ಗೆ ಕಾರಣ ಅವಳು ನಿಮ್ಮನ್ನ ಕ್ಷಮಿಸ್ತಾಳೆ ಅನ್ಕೊಂಡಿದ್ದೀರಾ? ಮತ್ತೆ ಈ ನಿನ್ನ ಸಂಬಂಧ ಇದೆಯಲ್ಲ, ನಿಧಾನಕ್ಕೆ ಸ್ವಲ್ಪ ಸರಿ ಆಗ್ತದೆ. ಅದು ತುಂಬಾ ಪೂರ್ತಿಯಾಗಿ ಕೊನೆಗಾಣುತ್ತೆ. ನಿಜವಾಗ್ಲೂ ವಿಕ್ರಮ್ ತುಂಬಾನೇ ದೊಡ್ಡ ಪ್ಲಾನ್ ಅನ್ನ ಮಾಡಿದ್ದ. ಆಕಾಶ್ ಯೋಚನೆ ಮಾಡ್ತಾ ಇದ್ದ, ಇಲ್ಲಿವರೆಗೂ ಅವನ ಪ್ಲಾನ್ ನನಗೆ ಯಾಕೆ ಅರ್ಥ ಆಗ್ಲಿಲ್ಲ ಅಂತ. ಅದೇ ನೀನ್ ಇದನ್ ಮಾಡಿಲ್ಲ ಅಂದ್ರೆ ನಿಮ್ ತಂದೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಲ್ಲ. ಇದೆಲ್ಲವೂ ಇಲ್ಲಿಗೆ ನಿಲ್ಲೋದಿಲ್ಲ. ಸರಿ ತಾನು ಇದಾಳಲ್ಲ. ಶನಯ್ಯ ಮತ್ತೆ ಅವ್ರ ಫ್ಯಾಮಿಲಿಗೆ ತೊಂದರೆ ಆಗುವಂಥದ್ದು ನೀವು ಯಾವುದು ಮಾಡಬಾರ್ದು. ನಾನು ನಿಮ್ಮ ಮಾತು ಒಪ್ಪೋದಕ್ಕೆ ತಯಾರಿದ್ದೀನಿ. ಗೊತ್ತು. ಆದರೆ ಒಂದು, ಈ ವಿಷಯ ಹೊರಗೆಲ್ಲೂ ಬರಬಾರ್ದು. ನಾನು ಯಾರಂತ ಗೊತ್ತಾಗಬಾರ್ದು. ಆಕಾಶ್ ಸರಿತಳಿಗೆ ಅವರ ಅಪ್ಪನ ಪರಿಸ್ಥಿತಿಯನ್ನ ತಿಳಿಸ್ತಾನೆ. ನಂತರ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನ ಫಿಲ್ ಮಾಡಿದ್ಮೇಲೆ ಸರಿತಳ ತಂದೆಯ ಆಪರೇಷನ್ ಶುರು ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ ಬಂದು ಹೇಳ್ತಾರೆ ಶೇಖರ್ ಅವರ ಪರಿಸ್ಥಿತಿ ಇವಾಗ ಸರಿಯಾಗಿದೆ ಅಂತ. ಇದನ್ನ ಕೇಳಿ ಇಬ್ಬರಿಗೂ ಸ್ವಲ್ಪ ಸಮಾಧಾನವಾಗುತ್ತೆ. ಅದು ನಾನು ಅಪ್ಪಂಗೋಸ್ಕರ ಊಟ ತಂದಿದ್ದೆ. ಅವ್ರು ಹುಷಾರಾದ್ಮೇಲೆ ತಿನ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ನಿನ್ಗೆ ಸೇರ್ಬೇಕು ಅನ್ಸತ್ತೆ. ಇದರಲ್ಲಿ ಬೆಂಡೆಕಾಯಿ ಪಲ್ಯ ಇದೆ. ನಿಜವಾಗ್ಲೂ ಆಕಾಶ್ಗೆ ತುಂಬಾನೇ ಹಸಿವಾಗಿತ್ತು. ಅವನು ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಅವನಿಗೆ ಇಷ್ಟವಾದ ಬೆಂಡೆಕಾಯಿ ಪಲ್ಯವಿತ್ತು. ಆಗ ಅವನಿಗೆ ಸರಿತಾಳ ಒಂದು ಮಾತು ನೆನಪಾಗುತ್ತೆ. ಅವಳು ಇದನ್ನ ತಂದೆಗೋಸ್ಕರ ಮಾಡಿತ್ತು ಅನ್ನೋದು. ಆದ್ರೆ ಅವರ ತಂದೆ ಶೇಖರ್ಗೆ ಬೆಂಡೆಕಾಯಿ ಅಂದ್ರೆ ಸ್ವಲ್ಪನೂ ಆಗ್ತಿರ್ಲಿಲ್ಲ. ಇದರಿಂದ ಆಕಾಶ್ಗೆ ಕ್ಲಿಯರ್ ಆಗಿ ಅರ್ಥವಾಯ್ತು, ಸರಿತಾ ಇದನ್ನ ಮಾಡಿರೋದು ಆಕಾಶಿಗೋಸ್ಕರ ಅನ್ನೋದು. ಅಪ್ಪ, ನೋಡ್ಕೊಂಬರ್ತೀನಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.